ನಮ್ಮ ಹುಡುಗಗೆ ಆಟ ಆಡತ್ತಿದ್ದವು. ಬೀದಿ ನಾಯಿ ಹುಚ್ಚು ನಾಯಿಗಳು ಒಂದು 4-5 ಸೇರಿ ಪೂರ ಕಚ್ಚಿದ್ದೇವೆ. ಎಲ್ಲಿ ತೊಡೆಯಲ್ಲಿ, ಇಲ್ಲಿ ಟೊಂಕದಲ್ಲಿ, ಪೂರ ಎಲ್ಲ ಕಡೆಗೆ. ಏರಿಯಾದವರು ಯಾರೂ ಏನೂ ಮಾಡುತ್ತಿಲ್ಲ. ಕಾರ್ಪೊರೇಟರ್ ಆಗಲಿ, MLA ಆಗಲಿ, ಒಟ್ಟು ಯಾರೂ ಇದು ಮಾಡುತ್ತಿಲ್ಲ, ಕ್ರಮ ತೊಗೊಳತ್ತಿಲ್ಲ. ಇದ್ರ 3ನೇ ಇನ್ಸಿಡೆಂಟು. ಇದು ಮೊದಲು 1-2 ಹುಡುಗರಿಗೆ ಕಡ್ದಿದ್ದೀವಿ. ಆ ಹುಡುಗರಿಗೆ ಭೀ ಮೊದಲು ಹೇಳಿದಾರೆ, ಯಾರೂ ಏನೂ ಆ್ಯಕ್ಷನ್ ತೊಗೋತಿಲ್ಲ. ಈಗ ಹಿಂಗಾದ್ರೆ ಹೆಂಗೆ ಮಾಡಬೇಕೆಂಬುದು ಗೊತ್ತಾಗ್ತಿಲ್ಲ. ಎಷ್ಟು ನಾಯಿ ಅಂದ್ರೆ ಸರ್, ಒಂದು 5 ನಾಯಿ ಇವೆ ಸರ್. 5 ನಾಯಿ ಹುಚ್ಚು ನಾಯಿಗಳು ಡೈಲಿ ತಿರುಗ್ತವೆ ರೀ. ಅವು ಒಂದು ಹುಡುಗ ಕಡಿಲತ್ತವೆ ರೀ. ವಾರದಲ್ಲಿ ಒಂದು ಸಲ, ವೀಕ್ದಲ್ಲಿ ಒಂದೊಂದು ಸಲ ಕಡಿಯುತ್ತಿದೆ. ಅದಕ್ಕೆ ನೀವು ಸರ್ಕಾರದವ್ರು ಏನಾರೇ ಕ್ರಮ ತೊಗೋಬೇಕಂತ ನಾವು ಕೇಳೋದು. ನಮ್ಮ ಮಗು ಪೂರ ಪ್ರಾಣಾಪಾಯ. ಮಂದಿ ಜನ ಇದ್ದರಂತೆ ನಾವು ಉಳಿದಿದ್ದ ಮಗ. ಇಲ್ಕಂದರೂ ಉಳಿಯೋ ಸಾಧ್ಯನೇ ಇದ್ದಿದ್ದಿಲ್ಲ. ಅಷ್ಟು ಅಟ್ಯಾಕ್ ಮಾಡಿದ್ದೇವೆ ರೀ 4 ನಾಯಿ ಕಲ್ತು. ಅದಕ್ಕೆ ರೀ ಏನಿಲ್ಲ ರೀ, ಸರ್ಕಾರ ಅದು ಬೀದಿ ನಾಯಿ ಹುಚ್ಚು ನಾಯಿಗಳಿಗೆ ಒಂದು ಏನೋ ಕ್ರಮ ತೊಗೋಬೇಕು ಅಂತ ಹೇಳತ್ತದು. ನಮ್ಮ ಮತಕ್ಷೇತ್ರ ಅಲ್ಲಂಪ್ರಭು ಪಾಟೀಲ್ ಬರ್ತಾರೆ, MLA ರೀ. ಏರಿಯಾದ ಕಾರ್ಪೊರೇಟರ್ ಸಚಿನ್ ಶಿರ್ವಾಳ ಬರ್ತಾರೆ ರೀ. ಈ ಗಮನಕ್ಕೆ ಈ ಸಲ ಮೊದಲು ಭೀ ಕಂಪ್ಲೇಂಟ್ ಕೊಟ್ಟಿವಿ ರೀ. ಅವಾಗ ಏರಿಯಾದ ಕಾರ್ಪೊರೇಟರ್ಗೆ ಬೆಳೀವಿ, ಯಾರು ಬಂದು ಆ್ಯಕ್ಷನ್ ತೊಗೊಂಡಿಲ್ಲ ರೀ. ಒಟ್ಟು ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ ರೀ. ಒಂದು ತಿಂಗಳದಾಗ 3 ಸಲ ಆಯ್ತು ಸರ್. ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಒಂದು ಸಭೆ ಮಾಡಿದ್ರು. ಈ ಥರ ಮಕ್ಕಳಿಗೆ ನಾಯಿ ಕಲ್ಸೋಪ ಅಂತ. ಈ ಸಂದರ್ಭದಲ್ಲಿ ಏನು ಹೇಳ್ಬಯಸ್ತೀವಿ? ಏನು ಸರ್, ಯಾರು ಏನು ಇದನ್ನೇ ತೊಗೊಳತ್ತಿಲ್ಲ ಗಮನಕ್ಕೆ ರೀ. ಯಾರು MLA ಆಗಲಿ, ಕಾರ್ಪೊರೇಟರ್ ಆಗಲಿ, ಏರಿಯಾದವ್ರಲ್ಲಿ ಯಾರು ಒಟ್ಟು ಸರ್ಕಾರದವ್ರು ಒಟ್ಟು ಏನು ಇದನ್ನೇ ಮಾಡಕ್ಕೆ ತಯಾರಿಲ್ಲ ರೀ ಗಮನಕ್ಕೆ. ಹಿಂಗಾದ್ರೆ ಗರೀಬ್ ಹುಡುಗರು ಮಕ್ಕಳು ಅವು ಆಡ್ಬೇಕು ಹೆಂಗೋ, ಇದು ಮಾಡ್ಬೇಕು ಹೆಂಗೋ, ಯಾರು ಗಮನ ಸರ್ಕಾರದವ್ರು ಏನೋ ಕ್ರಮ ತೊಗೋಬೇಕ್ರಿ ಇದ್ರದ್ದು. ಇದು ವಿದ್ಯಾನಗರ ಸರ್. ಈಗ ಡಾಕ್ಟರ್ ನೋಡ್ರಿ, ಅದು ಭಾಳ ಆಗಿದೆ. ಇನ್ನೂ ಟಿಚರ್ಸ್ ಟಾಕಿ ಹಾಕ್ಬೇಕಂದಾರ. ಒಂದು 3-4 ಟಾಕಿ ಹಾಕಬೇಕಂದಾರ. ಇವತ್ತೊಂದು ದಿನ ಅಡ್ಮಿಟ್ ಮಾಡ್ಕೊಂಡಾರ. 1-2 ಇಂಜೆಕ್ಷನ್ ಮಾಡ್ಯಾರ. 1 ಅವರ್ ಆಯ್ತು ರೀ. ಈಗ ಬಂದು ಕಂಡೀಷನ್ ಸ್ವಲ್ಪ ಉರಿ ಬಂದವ್ರಿ. ಸ್ವಲ್ಪ ಇದು ಆದ್ರೆ ಸ್ವಲ್ಪ ಹುಡುಗನ ಕಂಡೀಷನ್. ನಮ್ಮ ಹೆಸರು ರವಿ ರೀ. ನಾ ತಂದೆ ರೀ ಅವ್ರದ್ದು ಮಗನ. ಹಾಂ ಸರ್.